ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 5ನೇ ಅಧ್ಯಾಯವಾಗಿರುವ ಕರ್ಮ ಸನ್ಯಾಸ ಯೋಗದ 14ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಪ್ರಭುವು ಜನರಿಗೆ ಕರ್ತೃತ್ವವನ್ನಾಗಲಿ ಕರ್ಮವನ್ನಾಗಲಿ ಸೃಷ್ಟಿಸಿಲ್ಲ, ಕರ್ಮ ಫಲ ಸಂಯೋಗವನ್ನೂ ಕೂಡ ಸೃಷ್ಟಿಸಿಲ್ಲ. ಎಲ್ಲವೂ ಕೂಡ ಸ್ವಭಾವವೇ ಕೆಲಸ ಮಾಡುತ್ತಿರುವುದು ಎಂಬ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದನ್ನ ನಾವು ವಿಸ್ತೃತವಾಗಿ ತಿಳಿದುಕೊಳ್ಬೇಕು ಅಂತಂದ್ರೆ, ದೇವರಾಗಿರುವಂಥವನು ಈ ಪ್ರಪಂಚದಲ್ಲಿ ಬಾಳುತ್ತಿರುವಂತಹ ಜೀವಿಗೆ ಇಂತಹ ಕೆಲಸವನ್ನು ಮಾಡು ಎಂದು ಅದರ ಕರ್ತೃತ್ವವನ್ನಾಗಲಿ ಅಥವಾ ಕರ್ಮವನ್ನಾಗಲಿ ಸೃಷ್ಟಿಸಿಲ್ಲ. ಹಾಗೇನಾದ್ರೂ ದೇವರು ಹಾಗೆ ಮಾಡಿದಿದ್ರೆ ಆತ ಪಕ್ಷಪಾತಿ ಆಗ್ಬಿಡ್ತಿದ್ದ. ಅವನು ಕೆಲವರಿಗೆ ಒಳ್ಳೆಯ ಕೆಲಸವನ್ನ ಮಾಡುವಂತೆ ಪ್ರೇರೇಪಿಸುತ್ತಾನೆ ಎಂದರೆ, ದೇವರು ಒಬ್ಬರ ಕಣ್ಣಿಗೆ ಬೆಣ್ಣೆ ಮತ್ತೊಬ್ಬರ ಕಣ್ಣಿಗೆ ಸುಣ್ಣ ಕೊಟ್ಟ ಅಂಥೇಳಿ ಪ್ರಶ್ನಿಸಬೇಕಾಗಬಹುದು. ಹಾಗೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ದೇವರನ್ನ ಕರ್ಮ ಫಲದಾತ ಅಂತ ಹೇಳಿ ಕರಿತೀವಿ. ಅಂದ್ರೆ ನಾವು ಮಾಡುವಂಥ ಕರ್ಮಗಳಿಗೆ ತಕ್ಕುದಾದಂಥ ಫಲವನ್ನ ಕೊಡುವಂಥವನು ಅಂತ. ಈ ದೇವರು ಯಾವ ಯಾವ ಕೆಲಸವನ್ನು ಮಾಡುವರೋ ಅವರವರಿಗೆ ತಕ್ಕ ಫಲಗಳನ್ನ ಕೊಡ್ತಾನೆ. ದೇವರು ಎಲ್ಲರಿಗೂ ಕೆಲಸ ಮಾಡುವುದಕ್ಕೆ ಒಂದು ಅವಕಾಶವನ್ನೇನೋ ಕಲ್ಪಿಸ್ತಾನೆ. ಆದರೆ ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಗೆ ಕಾರಣ ಅವನಲ್ಲ. ಶ್ರೀರಾಮಕೃಷ್ಣ ಪರಮಹಂಸರು ಒಂದು ಉದಾಹರಣೆಯನ್ನ ಇಲ್ಲಿ ಉಲ್ಲೇಖಿಸ್ತಾರೆ. ಒಬ್ಬ ಮನುಷ್ಯನಾಗಿರುವಂಥವನು ಒಂದು ದೀಪದ ಬೆಳಕಿನಲ್ಲಿ ಗೀತೆಯ ಅಂದ್ರೆ ಭಗವದ್ಗೀತೆಯ ಪಾರಾಯಣವನ್ನ ಮಾಡಬಹುದು. ಮತ್ತೊಬ್ಬ ಅದೇ ಬೆಳಕಿನಲ್ಲಿ ಕುಳಿತುಕೊಂಡು ಒಂದು ಸುಳ್ಳು ಅರ್ಜಿಯನ್ನ ಬರೆಯಬಹುದು. ಹೀಗೆ ಒಂದು ಬೆಳಕಿನ ಅಡಿ 2 ರೀತಿಯ ಕೆಲಸಗಳು ನಡೀತಾ ಇದೆ ಅನ್ನುವುದಕ್ಕೆ ಇಲ್ಲಿ ದೀಪವನ್ನ ದೂರುವುದಕ್ಕೆ ಆಗತ್ಯೆ? ಖಂಡಿತ ಇಲ್ಲ. ದೀಪ ಎಲ್ಲರಿಗೂ ಒಂದೇ ರೀತಿಯ ಪ್ರಜ್ವಲನೆಯನ್ನ, ಜ್ಯೋತಿಯನ್ನ, ಬೆಳಕನ್ನ ಕೊಡ್ತಾ ಇದೆ. ಆದರೆ ಆ ಬೆಳಕಿನಲ್ಲಿ ನಾವು ಯಾವ ರೀತಿಯ ಕೆಲಸವನ್ನ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ನಮ್ಮ ಪಾಲಿಗೆ ಬಿಟ್ಟದ್ದು. ಹಾಗೆಯೇ ಮಳೆ ಕೂಡ ಹೌದು. ಮಳೆ ಪಕ್ಷಪಾತವಿಲ್ಲದೆ ಬೀಳುತ್ತದೆ. ಯಾರದೋ ಒಬ್ಬರ ಜಮೀನನ್ನ ಉತ್ತಿ ಬಿತ್ತುದಕ್ಕಾಗಿ ಮಳೆ ಬಂದು ಮತ್ತೊಬ್ಬರ ಜಮೀನಿಗೆ ಮಳೆಯೇ ಬಾರದೆ ಬರೀ ಮುಳ್ಳಿನ ಹುಲುಸಾಗಿ ಬರಲಿ ಅಂತ ಹೇಳಿ ಆಗತ್ತಾ? ಖಂಡಿತ ಇಲ್ಲ. ಮಳೆ ಎಲ್ಲ ಕಡೆಯೂ ಬರುತ್ತೆ. ಆದರೆ ಯಾರು ಕಷ್ಟಪಟ್ಟು ಬೀಜವನ್ನ ಬಿತ್ತನೆ ಮಾಡಿರ್ತಾರೋ ಅಲ್ಲಿ ಬೆಳೆ ಬರುತ್ತೆ. ಎಲ್ಲಿ ಬೀಜ ಬಿತ್ತನೆ ಮಾಡದೆ ಸೋಮಾರಿಯಾಗಿ ಕುಳಿತುಕೊಂಡಿರ್ತಾರೋ ಅಲ್ಲಿ ಮುಳ್ಳು ಕಳ್ಳಿಗಳ ಒಂದು ಕಳೆ ಬೆಳೆದು ಬಿಡತ್ತೆ. ಹಾಗಾಗಿ ಒಂದು ಜಮೀನಿನಲ್ಲಿ ಬೆಳೆ ಬಂತು, ಮತ್ತೊಂದು ಜಮೀನಿನಲ್ಲಿ ಕಳೆ ಇದೆ ಅಂತ ಹೇಳಿ ನಾವು ಮಳೆಯನ್ನ ಬೈದ್ರೆ ಪ್ರಯೋಜನ ಇದೆಯಾ? ಖಂಡಿತ ಇಲ್ಲ. ಅದರಂತೆಯೇ ಮಳೆ ಎಲ್ಲ ಕಡೆ ಹೇಗೆ ಬೀಳುತ್ತೋ, ಬೆಳಕು ಎಲ್ಲ ಕಡೆ ಹೇಗೆ ಪಸರಿಸ್ತೋ, ಹಾಗೆ ಭಗವತ್ ಕೃಪೆ ಎನ್ನುವಂಥದ್ದು ಎಲ್ಲರ ಮೇಲೂ ಒಂದೇ ಸಮನಾಗಿ ಬೀಳುತ್ತದೆ. ಆದರೆ ಪ್ರತಿಯೊಬ್ಬನೂ ಕೂಡ ತನ್ನ ಸ್ವಭಾವಕ್ಕೆ ತಕ್ಕಂತೆ ಅದನ್ನ ಉಪಯೋಗಿಸಿಕೊಳ್ಳಬೇಕಾಗಿದೆ. ಭಗವತ್ ಕೃಪೆಯನ್ನ ಯಾರು ಎಷ್ಟು ಉಪಯೋಗಿಸಿಕೊಳ್ತಾರೋ
ಅಷ್ಟು ಅಧ್ಯಾತ್ಮಿಗಳಾಗಿ ಅವನ ಆಶ್ರಯವನ್ನ ಮತ್ತು ಅವನ ಆಶೀರ್ವಾದಕ್ಕೆ ಒಳಪಡ್ತಾರೆ. ಇನ್ನು ಎಷ್ಟೋ ಮಂದಿ ದೇವರೇನು ಮಹಾ ಅಂತ ಹೇಳಿ ಪ್ರಶ್ನೆ ಮಾಡಿಕೊಂಡು ತರ್ಕ ಮಾಡಿಕೊಂಡೇ ಇದ್ರೆ ಆ ಭಗವತ್ ಕೃಪೆ ದೊರೆಯೋದಾದ್ರೂ ಹೇಗೆ? ಹಾಗಾಗಿ ದೇವರು ಎಲ್ಲರಿಗೂ ಒಂದೇ ರೀತಿಯ ಒಂದು ಕೃಪೆಯನ್ನ ತೋರ್ತಾ ಇದ್ದಾನೆ. ನಾವು ಮಾಡುವಂತಹ ಒಳ್ಳೆ ಕೆಲಸಗಳು ಅಥವಾ ಕೆಟ್ಟ ಕೆಲಸಗಳ ಮೇಲೆ ನಮ್ಮ ಒಂದು ಫಲಗಳು ನೆಲೆ ನಿಂತಿವೆ ಅನ್ಬೋದನ್ನ ಇಲ್ಲಿ ಕೃಷ್ಣ ನಿರೂಪಿಸ್ತಾ ಇದ್ದಾನೆ. ಇಲ್ಲಿ ನಾವು ಮಾಡುವಂತಹ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳನ್ನ ನಿಷ್ಕರ್ಷಿಸುವುದು ಯಾವುದು ಅಂತಂದ್ರೆ ಅದೇ ನಮ್ಮಲ್ಲಿರುವಂತಹ ಸ್ವಭಾವ. ಈ ಸ್ವಭಾವವನ್ನ ಯಾರೋ ನಾವು ಹುಟ್ಟಿದಾಗ ನಮ್ಮಲ್ಲಿಟ್ಟು ಕಳುಹಿಸಲಿಲ್ಲ. ನಾವೇ ಆ ಸ್ವಭಾವವನ್ನು ತಯಾರಿ ಮಾಡಿಕೊಂಡವರು. ಹಲವು ರೀತಿ ಆಲೋಚನೆಯನ್ನ ಮಾಡಿ, ಅದನ್ನು ಮನನ ಮಾಡಿ, ಒಂದು ಕೆಲಸವನ್ನು ಮಾಡಿ, ಅದರಿಂದ ನಮ್ಮ ಸ್ವಭಾವ ಎಂಬುದು ಆಗಿರುತ್ತದೆ. ನಾವು ಆ ಸ್ವಭಾವದ ಕೈಯಲ್ಲಿ ಸಿಕ್ಕಿಬಿದ್ದು ಅದು ಹೇಳಿದಂತೆ ಕೇಳುತ್ತೇವೆ. ಸ್ವಭಾವವೇ ಮನುಷ್ಯನ ಮುಕ್ಕಾಲು ಪಾಲು ನಿರ್ಧಾರವಾಗುವಂಥದ್ದು. ಅದರ ಅಧೀನವೇ ನಾವೆಲ್ಲರೂ ಕೂಡ. ಹಾಗಾಗಿ ನಾವು ಬದಲಾಯಿಸಬೇಕಾದ್ರೆ ಅಥವಾ ನಾವು ನಮ್ಮೊಳಗಡೆ ನಮ್ಮ ವ್ಯಕ್ತಿತ್ವವನ್ನು ನಾವು ಬದಲಾಯಿಸ್ಕೊಳ್ಬೇಕು ಅಂತಂದ್ರೆ ನಮ್ಮಲ್ಲಿರುವಂಥ ಸ್ವಭಾವವನ್ನ ಬದಲಾಯಿಸಬೇಕು. ಆ ಮುಕ್ಕಾಲು ಪಾಲು ಸ್ವಭಾವವನ್ನ ಎಲ್ಲೋ ಅಲ್ಪ ಭಾಗವಾಗಿರುವಂಥ ಈಗಿನ ಪರಿಸ್ಥಿತಿ ಹೇಗೆ ಬದಲಾಯಿಸಬಲ್ಲದು? ಎಂದೆಂದಿಗೂ ಕೂಡ ನಾವು ಅದು ಹೇಳಿದಂತೆ ಕೇಳಿಕೊಂಡು ಹೆಚ್ಚು ಹೆಚ್ಚಾಗಿ ಅದು ಪ್ರೇರೇಪಿಸಿದಂತೆ ಮಾಡುತ್ತಿದ್ದರೆ ಅದರಿಂದ ತಪ್ಪಿಸಿಕೊಂಡು ಬರುವುದಕ್ಕೆ ದಾರಿಯೇ ಇಲ್ಲವೇ ಎಂದು ಹತಾಶರಾಗಬೇಕಾಗುತ್ತದೆ. ಹಾಗಾಗಿ ಆ ಸ್ವಭಾವವನ್ನೂ ಕೂಡ ಈಗಿನಿಂದ ಪ್ರಯತ್ನ ಪಡ್ತಾ ಇದ್ರೆ ಕ್ರಮೇಣವಾಗಿ ಬದಲಾಯಿಸಬಹುದು. ಅಭ್ಯಾಸೇನು ಕೌಂತೆಯ ಅಂತ ಹೇಳಿ ಕೃಷ್ಣನೇ ಹೇಳ್ತಾ ಇದ್ದಾನೆ. ಯಾವುದು ಕೂಡ ಒಟ್ಟಿಗೆ ಒಂದೇ ಸಲ ಬರೋದಿಲ್ಲ ಕಣಪ್ಪ. ಯಾವುದನ್ನೇ ಆದರೂ ಕೂಡ ಅಭ್ಯಾಸದಿಂದ ಯಾವುದನ್ನೇ ಆಗಲಿ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ. ಒಂದು ಗಮನಿಸಬಹುದು, ನಾವು ನೀರಿನ ಒಳಗಡೆ ಕಲ್ಲು ಏನಿರುತ್ತೆ ಅದು ಸತತವಾಗಿ ಆ ನೀರಿನ ಸಂಘರ್ಷಕ್ಕೆ ಸಿಕ್ಕಿ 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 ಚೂಪಾಗಿರುವಂತಹ ಕಲ್ಲು ಕೂಡ ನುಣುಪಾಗಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಆ ನುಣುಪಾಗಿ ಆಗುವಂತಹ ಬದಲಾವಣೆ ಒಂದೆರಡು ದಿನಗಳಲ್ಲಿ ಅಲ್ಲ, ಒಂದೆರಡು ತಿಂಗಳುಗಳಲ್ಲಿಯೂ ಅಲ್ಲ, ಅಥವಾ ಕೆಲವಾರು ವರ್ಷಗಳಲ್ಲಿಯೂ ಅಲ್ಲ. ಅದು ಸಾವಿರಾರು ವರ್ಷಗಳ ಒಂದು ಸಮಯದಲ್ಲಿ ಆ ಕಲ್ಲು ನಿರಂತರ ನೀರಿನ ಸಂಘರ್ಷದೊಂದಿಗೆ ಇದ್ದು ಚೂಪಾಗಿರುವಂತಹ ಕಲ್ಲು ಕೂಡ ನುಣುಪಾಗಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಹಾಗೆಯೇ ಸ್ವಭಾವಗಳು ಕೂಡ, ನಮ್ಮಲ್ಲಿರುವಂಥ ಸ್ವಭಾವಗಳು ನಾನು ನಾಳೆ ಬೆಳಿಗ್ಗೆ ಎದ್ದ ಕೂಡಲೇ ಅಥವಾ ಇವತ್ತು ನಾನು ಕೆಲಸಕ್ಕೆ ಹೋಗೋದ್ರಿಂದಲೇ ನಾನು ಅದನ್ನು ಸ್ವಭಾವವನ್ನು ಬದಲಾಯಿಸ್ಕೊಳ್ತೀನಿ ಅಂತೇಳಂದ್ರೆ ಏಕ ದಿನದಲ್ಲಿ ಅದು ಸಾಧ್ಯವಾಗದೇ ಇರ್ಬೋದು. ಮತ್ತದೇ ಹಳೆಯ ಚಾಳಿ, ಅದಕ್ಕೆ ಅಲ್ವೇ ನಮ್ಮಲ್ಲಿ ಗಾದೆ ಇರುವಂಥದ್ದು, ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅಂಥೇಳಿ. ಆದರೆ ಕೆಲವು ಸಲ ಅದು ಸಾಧ್ಯ ಆಗತ್ತೆ. ಯಾವಾಗ ಅಂತಂದಾಗ ನಿರಂತರವಾಗಿ ನಾವು ಅದನ್ನು ಅಭ್ಯಾಸ ಮಾಡಿದಾಗ. ಅಂದರೆ ಸುಲಭವಾಗಿ ಆಗುವಂಥ ಕೆಲಸವೂ ಕೂಡ ಅಲ್ಲ ಇದು. ಬಹಳ ಆಳಕ್ಕೆ ಹೋಗಿ ಕುಳಿತಿರುವಂಥದ್ದು ಈ ಸ್ವಭಾವ. ಇದರೊಡನೆ ಸತತ ಹೋರಾಟ ಮಾಡ್ತಾ ಇದ್ರೆ ಮಾತ್ರ ಕ್ರಮೇಣವಾಗಿ ನಾವು ಉತ್ತಮ ಸ್ವಭಾವವನ್ನು ರೂಢಿಸಬಹುದು. ಹಾಗಾಗಿ ಇಲ್ಲಿ ಶ್ರೀಕೃಷ್ಣ ನಮ್ಮ ಪರಿಸ್ಥಿತಿಗೆ ಯಾವುದೋ ದೇವರನ್ನ ದೂರುವುದಿಲ್ಲ, ಅದೃಷ್ಟವನ್ನ ಹಳೆಯುವುದೂ ಇಲ್ಲ. ನಮ್ಮ ಸಮಾಜವನ್ನಾಗಲಿ ಅಥವಾ ತಂದೆ ತಾಯಿಗಳನ್ನಾಗಲಿ ಅದನ್ನೂ ಕೂಡ ದೂರುವುದಿಲ್ಲ. ಏನೋ ಅಕಸ್ಮಾತ್ ಹೀಗೆ ಆಯಿತು ಅಂತಲೂ ಕೂಡ ಹೇಳೋದಿಲ್ಲ. ಇದು ನಮ್ಮಿಂದಲೇ ಆಗಿದೆ. ನಾವು ಏನನ್ನ ಬಿತ್ತಿದ್ದೇವೋ ಅದನ್ನೇ ಪಡೆದುಕೊಳ್ಳಬೇಕಾಗಿದೆ. ಬಿತ್ತಿದಾಗ ಇಂತಹ ಕಹಿ ಫಲ ಬರುತ್ತದೆ ಎಂದು ಭಾವಿಸಿರಲಿಲ್ಲ. ಆದರೆ ಈಗ ಅದು ಗೊತ್ತಾಗಿದೆ. ಮುಂದೆ ಹೀಗೆ ಮಾಡದೇ ಇರುವ ಎಂದು ಪ್ರತಿಜ್ಞೆ ಮಾಡಿ ಅದರಂತೆ ನಡೆದರೆ ಮಾತ್ರ ಭವ್ಯವಾದ ಭವಿಷ್ಯವನ್ನ ನಾವು ರೂಪಿಸಿಕೊಳ್ಳಬಹುದು. ನಮ್ಮ ಭವಿಷ್ಯದ ಶಿಲ್ಪಿಗಳು ಯಾವುದೋ ನಮ್ಮಿಂದ ಹೊರಗೆ ಇರುವಂಥ ಅದೃಷ್ಟವಲ್ಲ, ಬದಲಿಗೆ ಭವಿಷ್ಯದ ಶಿಲ್ಪಿಗಳು ನಮಗೆ ನಾವೇ. ಹಾಗಾಗಿ ಇಂಥ ಒಂದು ಅದ್ಭುತವಾದ ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಹಾಸಿಗೆಯ ಆಚೆ ನೀ ಕಾಲ್ ಚಾಚಿದರೆ ನೋವು, ಹಾಸಿಗೆಯ ಆಚೆ ನೀ ಕಾಲ್ ಚಾಚಿದರೆ ನೋವು, ತೃಪ್ತಿ ಪಡು ಎಷ್ಟಿದೆಯೋ
ನೀ ಅಷ್ಟರಿಂದ ಧನ ಒಂದೇ ಕಾರಣವೇ ಸಂತೋಷ ನೆಮ್ಮದಿಗೆ. ಧನ ಒಂದೇ ಕಾರಣವೇ ಸಂತೋಷ ನೆಮ್ಮದಿಗೆ. ಸಂತೃಪ್ತಿಗೆಣೆಯುಂಟೆ ಮುದ್ದು ರಾಮ, ಸಂತೃಪ್ತಿಗೆಣೆಯುಂಟೆ ಮುದ್ದು ರಾಮ. ಹಾಗಾಗಿ ಸಂತೋಷ ಮತ್ತು ನೆಮ್ಮದಿಗೆ ಹಣ ಒಂದೇ ಕಾರಣವಲ್ಲ, ಬದಲಿಗೆ ನಮ್ಮೊಳಗಿನ ಸಂತೃಪ್ತಿ, ಸಮಾಧಾನ, ಅಂಥ ತೃಪ್ತಿಕರವಾದಂಥ ಜೀವನ ನಮ್ಮೆಲ್ಲರದಾಗಿರಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.